ನಮಗೆ ಕೊಡಬೇಕು, 4ನೇ ಒಂದು ಭಾಗ ಕೊಡಬೇಕು. ಕೊಡ್ತಿರೋದು ಎಷ್ಟು? 50,000 ಕೋಟಿನೂ ಕೊಡ್ತಿಲ್ಲ. ಇನ್ನೇನು ನಾವು ಉದ್ಧಾರ ಮಾಡೋಕ್ಕಾಗುತ್ತೆ? ಏನು ತಿನ್ನೋಕ್ಕಾಗತ್ತಾ? ಬಿಜೆಪಿಯವ್ರು ಮಾಡೋದು ಅವ್ರು ಮಾಡಬೇಕು ಅಂತಲ್ಲ, ಇವರು ನಿಮ್ಮ ಹೋರಾಟ ಏನು ನಮಗೆ ಬರಬೇಕು ಅಂತ ನೀವು ಕೂತ್ಕೊಳ್ಳಿ, ಯಾಕಾಗಲ್ಲ? ಅದು ಆಗುತ್ತೆ. ಕೇಳ್ತಾ ಇದ್ರೆ ಕೊಡ್ತೀನಿ ಅಷ್ಟೇ. ಫೈನಾನ್ಸ್ ಮಿನಿಸ್ಟರ್ ಹತ್ರ ಹೋಗಿ ಕೇಳಿದ್ರೆ ಕಳಿಸ್ತೀನಿ. 10 ರೂಪಾಯಿ ಬರ್ತಿಲ್ಲ. ಹೋದ್ ಸಲ ಸರ್ಕಾರದಲ್ಲೂ ಸಿದ್ದರಾಮಯ್ಯ ಗೆದ್ದು ಕೂತಿದ್ರು, ಆವಾಗಲೂ ಕೇಳಲಿಲ್ಲ. ಯಾಕೆಂದ್ರೆ ಇವ್ರಿಗೆ ಸ್ವಾಭಿಮಾನ. BJPಯಲ್ಲಿ ಇರೋರು ಯಾರ್ಯಾರು MP ಗಳು ಅವ್ರ ಯೋಚನೆ ಮಾಡಲಿ. ಅವ್ರ ಸರ್ಕಾರನೇ ಇರೋದು, ಅನುದಾನ ಕೊಡಿಸ್ಲಿ. ಯಾರನ್ನ ಹೋಗಿ ಕೇಳಿದಾರ ನೋಡೋಣ ಅವ್ರ MP ಗಳು ಹೋಗಿ. ಕಾಂಗ್ರೆಸ್ ಅವರು ನೆಟ್ಟಿಗಿಲ್ಲ, ಸರ್ಕಾರ ಸರಿಯಾಗಿ ನಡೆಸಿಲ್ಲ ಅಂತ ಹೇಳ್ತಾರೆ. ಅದು ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಸರಿಯಾಗಿ ತನಿಖೆ ಮಾಡಿದ್ರೆ ಅವ್ರಿಗೆ ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ನಾನು ಎಷ್ಟೋ ವರ್ಷ ಆಗಿದೆ ನಾನು ಇದ್ದೀನಿ. ಬಟ್ ಆದರೆ ಹಿಂದಿನ ಸರ್ಕಾರ BJಪಿಯವ್ರು ಏನು ಮಾಡಿದ್ದಾರೆ ಅದು ಗೊತ್ತಿದೆ, ಆದರೂ ಹೇಳಲ್ಲ. ಯಾಕೆ ಗೊತ್ತಾ? ಎಲ್ಲ ಸೆಂಟ್ರಲ್ಲಿ ತೋರಿಸ್ತಾರೆ. ಸೆಂಟ್ರಲಿಂದ ಏನು ಅನುದಾನ ಬರ್ತಾ ಇದೆ ಅದು ಕೊಡಿಸ್ತಾ ಇದ್ದಾರಾ? ಕೊಡಿಸ್ತಿಲ್ಲ. 3 ಲಕ್ಷ ಕೋಟಿ ಬರುತ್ತವ, 20,000 10,000 ಕೋಟಿ ಕೊಟ್ಟರೆ ಏನಾಗುತ್ತೆ ಅದು ಗೊತ್ತಿದೆಯಾ ಅವ್ರಿಗೆ? 12 ಲಕ್ಷ ಕೋಟಿ ಟ್ಯಾಕ್ಸ್ ಹೋಗುತ್ತೆ ಕರ್ನಾಟಕದಿಂದ. ನಮಗೆ ಕೊಡಬೇಕು, 4ನೇ ಒಂದು ಭಾಗ ಕೊಡಬೇಕು. ಕೊಡ್ತಿರೋದು ಎಷ್ಟು? 50,000 ಕೋಟಿನೂ ಕೊಡ್ತಿಲ್ಲ. ಇನ್ನೇನು ನಾವು ಉದ್ಧಾರ ಮಾಡೋಕ್ಕಾಗುತ್ತೆ? ಏನು ತಿನ್ನೋಕ್ಕಾಗತ್ತಾ? ಅಧಿಕಾರ ಇದ್ದಾರೆ, ತಿನ್ನೋಕ್ಕಾಗತ್ತಾ? ಅದನ್ನು ತಿಳ್ಕೊಂಡು ಆಮೇಲೆ ಅವ್ರು ಮಾತಾಡಿ. ಈ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ ಮೇಡಮ್. ಈಗ ಮಗು ಹೊತ್ತಾಗ ಹಾಲು ಕೊಡಬೇಕು ಅಲ್ವಾ? ಮಗು ಹಳದೇ ಇದ್ದರೆ ಯಾರು ಹಾಲು ಕೊಡ್ತಾರೆ? ಅದು ಮಲಗಿದೆ ಅಂತ ಸುಮ್ಮನೆ ಇರ್ತಾರೆ. ಹಿಂಗೆ ಈ ಸರ್ಕಾರದವ್ರು ಹೋಗಿ ಅಲ್ಲಿ ಕೇಳಬೇಕು, ಕುತ್ಕೊಂಡು ಮಾತಾಡಬೇಕು. ಒಂದಿನಾರು ನಮ್ಮ ಸಿದ್ದರಾಮಯ್ಯ ಮಂತ್ರಿಯವ್ರು ಹೋಗಿ ಕೇಳಿದಾರಾ? ಮಾಡಿದಾರಾ? ಕೇಳಿಲ್ಲ. ಯಾಕೆಂದ್ರೆ ಅಲ್ಲಿ ಹೋಗಿ ಕುತ್ಕೋಬೇಕು. ನಾನು ಕುತ್ಕೋತೀನಿ, ಅವ್ರು ಹೆಂಗೆ ಒಂದು ನಿಂತ್ಕೊಳ್ತಾರೆ, ಸ್ಟ್ರೈಕ್ ಮಾಡ್ತಾರೆ, ಆ ರೀತಿ ನೀವು ಕೂತ್ಕೊಳ್ಳಿ. ಯಾಕಾಗಲ್ಲ ವ್ಯವಸ್ಥೆ? ಅವರು ನಮಗೆ ಕೊಡಬೇಕು. ಯಾಕೆಂದರೆ ಹೈಯೆಸ್ಟ್ ಟ್ಯಾಕ್ಸ್ ನಾವೇ ಕಟ್ತಾ ಇರೋದು, ಕೊಡಲೇಬೇಕು. ಇದನ್ನು BJಪಿಯವ್ರು ಮಾಡೋದು ಅವ್ರು ಮಾಡಬೇಕು ಅಂತಲ್ಲ, ಇವರು ನಿಮ್ಮ ಹೋರಾಟ ಏನು ನಮಗೆ ಬರಬೇಕು ಅಂತ ನೀವು ಕೂತ್ಕೊಳ್ಳಿ, ಯಾಕಾಗಲ್ಲ? ಅದು ಆಗುತ್ತೆ. ಆದರೆ BJಪಿಯವರು ಅವ್ರಿಗೆ ಬೇಕಿಲ್ಲ, ಅವ್ರ ಸರ್ಕಾರ ಇಲ್ಲ, ಅದಕ್ಕೆ ಅವ್ರು ಸುಮ್ಮನೆ ಇರ್ತಾರೆ. ಅವ್ರ ಮೇಲೆ ನಾವು ಬ್ಲೇಮ್ ಮಾಡೋದು ಸರಿ ಇಲ್ಲ. ಯಾಕೆಂದರೆ ಬೇಕಾಗಿರೋದು ಹೊಟ್ಟೆ ಹಸ್ತಿರೋದು ನಿಮಗೆ. ನಿಮ್ಮ ಸರ್ಕಾರ ನಡೆಸಬೇಕಾಗಿದೆ, ಅದಕ್ಕೋಸ್ಕರ ನಿಮ್ಗೆ ದುಡ್ಡು ಬೇಕು. ಹೋಗಿ ಕೇಳಿ ಕೇಂದ್ರದಲ್ಲಿ. ನೀವು ಹೋಗೋದೇನೇ ಇದ್ದರೆ ಅವ್ರು ಹೇಗೆ ಕೊಡ್ತಾರೆ? ಇದು ಇಲ್ಲಿ ನಡೀತಾ ಇರೋದು. ಇನ್ನೊಂದು ಮೇಡಮ್, ಇವ್ರು ಹೇಳಿದಾರೇನೋ ಅಲ್ಲೋಗಿ ಕೇಳಿ ಅಂತಾರೆ. ಎಷ್ಟೋ ಜನ ಎಲ್ಲ ಕೇಳಿದ್ದಾರೆ. ಮೊನ್ನೆ ಒಂದು CM ಹೋಗಿದ್ದಾರೆ, ಡೆಪ್ಟಿ CM ಎಲ್ಲ ಪ್ರತಿಯೊಬ್ಬರು ಹೋಗಿದ್ದಾರೆ. ಕೇಳಿದ್ರೆ ಕೊಡ್ತೀನಿ ಅಷ್ಟೇ, ಕೊಡಲ್ಲ. ಆಮೇಲೆ ಇವರು ಇನ್ನೊಂದು ಹೇಳಿದ್ರು, ಸ್ಟ್ರೈಕ್ ಮಾಡಬೇಕು ಅದೆಲ್ಲ ಅಂತ. MP ಗಳು ಇರೋದು ಎಷ್ಟು ಜನ ಕರ್ನಾಟಕದಲ್ಲಿ BJಪಿಯಿಂದ? ಎಷ್ಟು? ಆವಾಗ ಏನಾದರೂ 10 ರೂಪಾಯಿ ತಂದಿದ್ದಾರೆ ಕೇಳಿ ನೋಡೋಣ. ವಾದ ಮಾಡಿ ಪ್ರೈಮ್ ಮಿನಿಸ್ಟರ್ ಹತ್ರ ವಾದ ಮಾಡಿ ಏನನ್ನ ತಂದಿದ್ದಾರೆ ಅನುದಾನನ? ಏನೂ ಇಲ್ಲ. ಇಲ್ಲಿ ಮಾತ್ರ ಕೊಚ್ಕೊತಾರೆ, ಸರ್ಕಾರ ಸರಿ ಇಲ್ಲ ಅಂತ. ಅವರೇನಾದ್ರು ತಂದು ಕೊಟ್ಟಿದ್ರೆ ವಸೂಲು ಮಾಡ್ತಾರೆ. ಇವರು ಕೇಳ್ತಾ ಇದ್ರೆ ಕೊಡ್ತೀನಿ ಅಷ್ಟೇ. ಫೈನಾನ್ಸ್ ಮಿನಿಸ್ಟರ್ ಹತ್ರ ಹೋಗಿ ಕೇಳಿದ್ರೆ ಕಳಿಸ್ತೀನಿ. 10 ರೂಪಾಯಿ ಬರ್ತಿಲ್ಲ ಅನುದಾನ ಸರಿಯಾಗಿ. ಬಂದರೆ ತಾನೇ ಎಲ್ಲ ಅನುಕೂಲ ಮಾಡೋದು. ಏನು ತಿನ್ನೋಕ್ಕಾಗುತ್ತೆ? ಬರೋದು 100 ರೂಪಾಯಿ ಬರೋದು, 10 ರೂಪಾಯಿ ಕೊಟ್ಟರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಅದನ್ನು ಯೋಚನೆ ಮಾಡಲಿ ಫಸ್ಟು. BJಪಿಯಲ್ಲಿ ಇರೋರು ಯಾರ್ಯಾರು MP ಗಳು ಅವ್ರ ಯೋಚನೆ ಮಾಡಲಿ. ಅವ್ರ ಸರ್ಕಾರನೇ ಇರೋದು, ಅನುದಾನ ಕೊಡಿಸ್ಲಿ. ಯಾರನ್ನ ಹೋಗಿ ಕೇಳಿದಾರ ನೋಡೋಣ ಅವ್ರ MP ಗಳು ಹೋಗಿ. ಪ್ರಧಾನಿ ಹತ್ರ ನಮ್ದು ಅನುದಾನ ಬರಬೇಕು, ಕೊಟ್ಟಿಲ್ಲ ನೀವು ಅಂತ ಗಲಾಟೆ ಮಾಡಲಿ. ಯಾವಾಗ ನಾವು ಹೋಗ್ತೀವಿ, ನಾವು ಗಲಾಟೆ ಮಾಡ್ತೀವಿ. ಇನ್ನೇನು ಮೇಡಮ್? ಅಷ್ಟೇ ಮೇಡಮ್ ಅವರೇ, ಕಾಂಗ್ರೆಸ್ನವರು ಸರಿ ಇಲ್ಲ, BJಪಿಯವರು ಸರಿ ಇಲ್ಲ, ಇದೆಲ್ಲ ನಡೀತಲೇ ಇರುತ್ತೆ. ಆದರೆ ಅವ್ರ ಅಧಿಕಾರದಲ್ಲಿಲ್ಲ ಅಂದಾಗ ಅವ್ರು ಕೇಳಕ್ಕೆ ಬರೋದಲ್ಲ. ಇದು ಕೇಳಬೇಕಾಗಿರೋದೇ ಇವರು. ನಿಮ್ಮ ಮನೇಲಿ ಸಮಸ್ಯೆ ಇರೋದ್ರಿಂದ ನೀವು ಕೇಳ್ಕೋಬೇಕೇ ಹೊರತು ಬೇರೆ ಮನೆ ಸಮಸ್ಯೆನ ಅವರು ಪಕ್ಕದವ್ರ ಮನೆಯವ್ರು ಕೇಳಲ್ಲ. ಇದು ವಾಸ್ತವ. ಅದರಲ್ಲಿ ಹೋಗಿ ಕುತ್ಕೋಬೇಕು. ಒಂದಿನ ಅಲ್ಲ, ಇವ್ರು ಹೋಗ್ತಾರೆ ಡೆಲ್ಲಿಲೆಲ್ಲ ವಿಸಿಟ್ ಮಾಡ್ಕೋತಾರೆ, ಚೆನ್ನಾಗಿ ತಿಂದ್ಬಿಟ್ಟು ವಾಪಸ್ ಬರ್ತಾರೆ. ಅಲ್ಲೋಗಿ ಕುತ್ಕೊಂಡು ಸ್ಟ್ರೈಕ್ ಮಾಡ್ತಾ ಇಲ್ಲ. ಸ್ಟ್ರೈಕ್ ಮಾಡಿದ್ರೆ ಎಂಥ ವ್ಯಕ್ತಿನೂ ಕೊಡಲೇಬೇಕು. ಮೋದಿ ಆದ್ರೇನು ಇನ್ನೊಬ್ರಾದ್ರೇನು ಎಲ್ಲರೂ ಕೊಡಲೇಬೇಕು. ಕೇಳಬೇಕು ನಾವು ಕುತ್ಕೊಂಡು ಖಡಕ್ಕಾಗಿ. ನಾನು ಕರ್ನಾಟಕದ ಮಂತ್ರಿ, ನನಗೆ ಇಷ್ಟು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಕೊಡಿ ಅಂತ ಕೂತ್ಕೊಂಡ್ರೆ ಕೊಟ್ಟೇ ಕೊಡ್ತಾರೆ. ಅದು ಬಿಟ್ಬಿಟ್ಟು ನೀವು ಲೂಪ್ ಹೋಲ್ಸ್ ನಿಮ್ಮ ಹತ್ರನೇ ಇಟ್ಕೊಂಡು ಬಂದಿದ್ದೆಲ್ಲ ನುಂಗ್ಕೊಂಡು ಮಾಡ್ತಾ ಇದ್ರೆ ಯಾರೂ ಕೊಡೋದಿಲ್ಲ ಮೇಡಮ್ ಅವರೇ. ಈಗ ನಾನು ಜೋಬಲ್ಲಿ ದುಡ್ಡಿದೆ, ನಾನು ನಿಮ್ಗೆ ಕೊಟ್ಬಿಡ್ತೀನಾ? ನೀವು ಕೇಳಿದ್ರೇ ನಾನು ಕೊಡೋದು. ಅದು ಕಷ್ಟನೇ ಕೊಡೋಕ್ಕೆ. ಯೋಚನೆ ಮಾಡ್ತೀನಿ ನನಗೆ ಬೇಕಾ ಮುಂದಕ್ಕಿಲ್ವಾ ಅಂತ. ಆ ರೀತಿ ಯಾವುದೇ ವ್ಯವಸ್ಥೆ ಆದರೆ ಕೇಳಿದ್ರೇ ಕೊಡೋಕ್ಕಾಗೋದು. ಏನು ಬಂದಿದೆ ಅದಕ್ಕೆ ಲೆಕ್ಕ ಅಕೌಂಟ್ ಇದೆ, ಆ ವ್ಯವಸ್ಥೆನ ನೀವು ತೋರಿಸ್ಬೇಕು ಅವ್ರಿಗೆ. ನೋಡಿ ಹಿಂಗಾಗಿದೆ, ನಮ್ಗೆ ಹಿಂಗೆ ಕೊಡಿ ಅಂತ. ಆವಾಗ ಹೋರಾಟ ಚೆನ್ನಾಗಿರುತ್ತೆ.
ಮಾಡಿದ್ರೆ ಅದು ಬರುತ್ತೆ ದುಡ್ಡು ಅಲ್ವರಾ. ಇದು ಒಂದೇ ಅಲ್ಲ, ಹೋದ್ ಸಲ ಸರ್ಕಾರದಲ್ಲೂ ಸಿದ್ದರಾಮಯ್ಯ ಗೆದ್ದು ಕೂತಿದ್ರು, ಆವಾಗಲೂ ಕೇಳಲಿಲ್ಲ. ಯಾಕೆಂದ್ರೆ ಇವ್ರಿಗೆ ಸ್ವಾಭಿಮಾನ. ಹೋಗಿ ಎಲ್ಲಿ ಭಿಕ್ಷಾ ಬೇಡಬೇಕಾಯ್ತು ಅವನ ಹತ್ರ ನಾನು ಯಾಕೆ ಭಿಕ್ಷಾ ಬೇಡಲಿ ಅನ್ನೋ ಲೆವೆಲಲ್ಲಿ ಇರೋರಿಗೆ, ಇಲ್ಲ ಇವ್ರ ಮನೆ ತಂದು ಹಾಕಿ ಮಾಡಲಿ, ಅದು ಮಾಡಲ್ಲ. ಕೊನೆಗೆ ಸಿಗೋದು ಏನು ಹೇಳಿ ಪ್ರಜೆಗಳಿಗೆ? ನೋವೇ. ಪಕ್ಕದ ಮನೆ ಅಂದರೆ ನಾನು ಬರೀ ನೆಕ್ಸ್ಟ್ ಕಂಟ್ರಿನ ಭಾರತ ಬಿಟ್ಟರೆ ಪಾಕಿಸ್ತಾನಕ್ಕೆ ಹೋಗಿದ್ದೀವ, ಅಮೇರಿಕಕ್ಕೆ ಹೋಗಿದ್ದೀವ. ನಮ್ಮ ದೇಶದಲ್ಲಿ ಇರೋದು ನಮ್ದು ಇದು ಒಂದು ಮನೆಯಲ್ಲೇ ನಾವು ಕೇಳ್ತಿರೋದು, ಬೇರೆ ಕಂಟ್ರಿಯಿಂದ ನಾವು ಕೇಳ್ತಿಲ್ಲ. ಅದನ್ನು ತಿಳ್ಕೊಳ್ಳಿ ಅವರು ಫಸ್ಟು. ಇರೋದು ಹೇಳ್ತೀನಿ, ನಮ್ಮ ಕಡೆ ನಾವು ನಮ್ಮನ್ನೇ ಯಜಮಾನ ಅಂತಾನೆ ಕೇಳಬೇಕು. ಯಾರು? ಪ್ರೈಮ್ ಮಿನಿಸ್ಟ್ರು. ಕೇಳಿದ್ರು ಅವರು ಕೊಡ್ತಾ ಇಲ್ಲ, ಫೈನಾನ್ಸ್ ಮಿನಿಸ್ಟ್ರು ಕೊಡ್ತಾ ಇಲ್ಲ, ಅಮಿತ್ ಶಾ ಗೃಹ ಅವರು ಹ್ಞೂ ಆಯಿತು ಅಷ್ಟೇ ಹೇಳ್ತಾರೆ ಹೊರ್ತು ಯಾವತ್ತನ ಕಳಿಸಿದ್ದಾರೆ ನೋಡೋಣ. ಬಂದರೆ 15,000 ಕೋಟಿ 20 ಇಷ್ಟೇನಾ? 3 ಲಕ್ಷ ಕೋಟಿಗೆ ಇಷ್ಟೇನಾ ಕೊಡೋದು? ಹೇಳಿ. ಕೊಟ್ಟಿದ್ದೀವಿ ಅಂತ 3 ಲಕ್ಷ ಕೋಟಿಗೆ ಬೇಡ, 100 ಲಕ್ಷ ಕೋಟಿ ಕೊಟ್ಟಿದ್ದು ತೋರಿಸ್ಲಿ, ನಾವು ಒಪ್ಕೊಂತೀವಿ. ಬೀಟ್ ಪ್ಲಸ್ ಕರ್ನಾಟಕ.